ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬ್ರದರ್, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಹುಟ್ಟುಹಬ್ಬ. ಅಭಿಮಾನಿಗಳಿಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಟೀಸರ್ ಹೇಗಿತ್ತು ಟೀಸರ್ ಅಂತ? 4 ವರ್ಷದಿಂದ ನಾವು ಬರೀ ಪೋಸ್ಟರ್ ನೋಡ್ಕೊಂಡೇ ಮಜಾ ಮಾಡ್ತಾ ಇದ್ವಿ. ಇವತ್ತು ಬಾಸ್ನ ಒಂದು ಟೀಸರ್ ಅಲ್ಲಿ ಅದು ಬಾಲಿವುಡ್ ಅವ್ರಿಗೆಲ್ಲ ಹೆಂಗ್ ಗುಂತೀನಿ ಅಂತ ತೋರಿಸ್ಕೊಟ್ಬಿಟ್ಟವ್ರೆ. ಬಾಲಿವುಡ್ ಹಾಲಿವುಡ್ಗೆ ಕಾಲಲ್ಲಿ ಶೂಟ್ ಮಾಡೋದು ಬ್ರೋ. ಬಾಸು ಆ ಸ್ವ್ಯಾಗು ಸ್ಟೈಲ್ ಅಲ್ಲಿ ಬಂದು ಕಾಲಲ್ಲಿ ಶೂಟ್ ಮಾಡ್ತಾರೆ ಗೊತ್ತಾ. ಅದ್ರಲ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಲೆವೆಲ್ ಬಾಸು ಅಂತ. ಇನ್ನೊಂದು ಬ್ರೋ, ಇವಾಗ ದುರಂಧರ್ ಅಂತ ಹೇಳ್ತಿದ್ರು ಗೊತ್ತಾ. ಇವಾಗ ನಾವು ಕನ್ನಡ ಇಂಡಸ್ಟ್ರಿಲಿ ಒಂದ್ ಅನ್ಕೋತಾ ಇದ್ವಿ, ನಮ್ ಸಿನಿಮಾ ಬಂದ್ರು ಬೇರೆಯವ್ರು ಎದುರೋ ತರ ಆಗುತ್ತಾ ಅಂತ. ಇವಾಗ ನಮ್ ಡೇಟ್ ಮಾರ್ಚ್ಗೆ ಅನೌನ್ಸ್ ಮಾಡಿದ್ ನೋಡಿ ಬೇರೆಯವ್ರು ಎದುರುತ್ತಾರೆ ಬ್ರೋ ಡೇಟ್ ಬರಕ್ಕೆ. ಅದು ಬಾಸ್ ಗೊತ್ತು. ಬಾಸ್ ಬಗ್ಗೆ ಟ್ರೋಲ್ ಮಾಡೋರು ಇವಾಗ ಬೇರೆ ಸ್ಟಾರ್ಸ್ ಗಳು ಇದಾರೆ ಗೊತ್ತಾ. ಅವ್ರಿಗೆಲ್ಲ ಕಾರಲ್ಲಿ ಹಾಕೊಂಡ್ ಗಜಮ್ ಮಾಡ್ತಾರ ಗೊತ್ತಾ, ಆ ತರ ಬ್ಲಾಸ್ಟೇ. ನಮ್ ತಂಟೆಗ್ ಬಂದ್ರೆ ಬಾಸ್ ರೆಕಾರ್ಡ್ ಈ ಸಲ ಬ್ರೋ 2026 ನಮ್ದೆ. ಇನ್ನೊಂದು ಯಾವ್ದಾವ್ದೋ ಗುರುಜಿಗಳೆಲ್ಲ ಹೇಳ್ತವ್ರೆ 2026 ಯಶ್ ಅವ್ರಿಗೆ 2026 ಕೆಲವ್ರು ಜ್ಯೋತಿಷಿಗಳು ಚೆನ್ನಾಗಿಲ್ಲ ಅಂತ ಹೇಳ್ತವ್ರೆ. ಅವ್ರೇನ್ ಜ್ಯೋತಿಷಿ ಹೇಳೋದು, ನಾನ್ ಹೇಳ್ತೀನಿ ಕೇಳಿ. ಇದು 2026 ಬಾಸ್ ಬರ್ಡೇ ಜನವರಿ 8, 26 + 2 26 ಇದು. 26ಗೆ 6 + 2 ಎಷ್ಟು 8. ಬಾಸ್ ಆಗ್ ಬರುತ್ತೆ. ನಾನ್ ಹೇಳ್ತೀನಿ ಜ್ಯೋತಿಷಿ ಈ ವರ್ಷ ಬಾಸ್ ಬ್ಲಾಕ್ ಬಸ್ಟರ್ ಹೊಡೆದೇ ಹೊಡಿತಾರೆ. ರಾಮಾಯಣ ಮತ್ತೆ ಟಾಕ್ಸಿಕ್ ಬಿಗ್ಗೆಸ್ಟ್ ಹವಾ ಮಾಡುತ್ತೆ. ಸೆನ್ಸೇಷನ್ ಎಷ್ಟು ಕಾಲರ್ ಮೇಲೆ ಎತ್ತುತ್ತಾರೆ ಫ್ಯಾನ್ಸ್. ಅಂದ್ರೆ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು? ಅವ್ರ ಎಂಟ್ರಿ ಸೀನ್ ನೋಡಿದೀರಾ ಕಾರಲ್ಲಿ? ನಿಮ್ಗೆ ಯಾವ್ದು ಪ್ರಾಪರ್ಲಿ ಇಷ್ಟ ಆಯ್ತು? ಬ್ರೋ, ರಾಖಿಗಳಿಗೆ ಅಪ್ಪ ಬ್ರೋ ಇವರು. 1000 ರಾಖಿ ಸೇರಿದ್ರೆ ಒಬ್ಬ ರಾಯ ಅನ್ಸುತ್ತೆ. ಎಂತಕ್ಕೆ ಅಂದ್ರೆ ನಮ್ ಮೇಡಮ್ ಹೆಸರು ಐತಿ ಅದ್ರಲ್ಲಿ. ಮೇಡಮ್ ಪ್ಲಸ್ ಬಾಸ್ ಹೆಸರು, ಇಬ್ರು ಮಕ್ಳ ಹೆಸರು ಸೇರೈತೆ ಬ್ರೋ. ಅವ್ರೊಂಥರ ಲಕ್ಕಿ ಫ್ಯಾಮಿಲಿ ಬ್ರೋ. ಆ ಲಕ್ಕಿ ರಾಕಿಂಗ್ ಎಲ್ಲ ಸೇರ್ಕೊಂಡು ಈ ವರ್ಷ ಧ್ವಂಸ ಮಾಡ್ತಾರ ನೋಡಿ ಬ್ರೋ. ಬಾಸ್ ಎಂಟ್ರಿನೇ ಆ ಸ್ವ್ಯಾಗ್ ಸಿಗರೇಟ್ ಎತ್ಕೊಂಡ್ ಬರ್ತಾರ ಗೊತ್ತಾ. ಸೈಕೋ ಬ್ರೋ. ಈ ತರ ಇರುತ್ತೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಆ ತರ ತೋರಿಸ್ಬಿಟ್ಟವ್ರೆ. ಪಕ್ಕ ಇದು ಇಂಗ್ಲಿಷ್ ಸಿನಿಮಾನೇ ಮೀರ್ಸೋಂತ ಸಿನಿಮಾ. ಹಾಲಿವುಡ್ ಗಿಂತ ಯಾರು ದೊಡ್ಡದಾಯ್ತಾ ಹೇಳಿ ಇಂಡಸ್ಟ್ರಿ? ಇಲ್ಲ ಅಲ್ವಾ. ಅದು ಎಷ್ಟು ಇವಾಗ ಲಾಂಚ್ ಆದ್ಮೇಲೆ ಈ ಬಾಸ್ ಫಿಲಂ ಬಂದ್ಮೇಲೆ ಹಾಲಿವುಡ್ ಗಿನ್ನ ಬೇರೆ ಲೆವೆಲ್ ಹೆಸರು ವುಡ್ ಅಂತ ಸ್ಟಾರ್ಟ್ ಆಗುತ್ತೆ ಬಾಸ್ ಇಂದ. ನೋಡ್ಕೊಳ್ಳಿ ಬ್ರೋ, ರಾಕಿ ವುಡ್ ಅಂತ ಸ್ಟಾರ್ಟ್ ಆಗುತ್ತೆ. ಹಾಲಿವುಡ್ ಅಲ್ಲ, ಹಾಲಿವುಡ್ಗೂ ಮೀರಿ ರಾಕಿ ವುಡ್ ಅಂತ ಸ್ಟಾರ್ಟ್ ಆಗುತ್ತೆ. ಅದು ರಾಕಿ ವುಡ್ಗೆ ಬಾಸೇ ರಾಕಿಂಗ್ ಸ್ಟಾರ್, ಬಾಸೇ CO ಎಲ್ಲ. ಹಾಲಿವುಡ್ಗೆ ಹೊಡೆಯೋ ತರ ಇದೆ ಟೀಸರ್. ಅನ್ಸಲ್ವಾ ನಿಮ್ಗೆ ಬ್ರೋ? KGF 2 ಅಲ್ಲಿ ಬಿಗ್ಗೆಸ್ಟ್ CO ಅಂತ ಇತ್ತು. ಇವಾಗ ಏನಿದ್ರು ಡ್ಯಾಡೀಸ್ ಹೋಮ್. ಈ ಪಕ್ಕ ಡ್ಯಾಡೀಸ್ ಹೋಮೇ ಇದು. ಮಕ್ಳುಗಳೆಲ್ಲ ಇವಾಗ ಮಾರ್ಚ್ಗೆ ಬರ್ದೆ ಸೈಡ್ಗೆ ಹೋಗ್ಬಿಡೋದು ಒಳ್ಳೇದು. ರಾಕಿದೆ ದರ್ಬಾರು. ಅಂದ್ರೆ ಟೀಸರ್ ಅಂತ ಒಂದು ಬಿಟ್ಟಾಗ ಒಂದು ಡೈಲಾಗ್ ಆಗಿರ್ಬೋದು, ಈ ತರದ್ದಾಗಿರ್ಬೋದು ಅಭಿಮಾನಿಗಳಿಗೆ ಬೇಕು ಬೇಕು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಏನಂದ್ರೆ ಏನು ಬಿಟ್ಟಿಲ್ಲ. ಒಂದು ಡ್ಯಾಡೀಸ್ ಹೋಮ್ ಅಂತ ಲಾಸ್ಟ್ ಅಲ್ಲಿ ಒಂದು ಬಿಟ್ಟಿದ್ದಾರೆ. ಬಿಟ್ರೆ ಮತ್ತೇನು ಒಂದು ಕೂಡ ಒಂದು ಡೈಲಾಗ್ ಇಲ್ಲ. ಬಟ್ ಏನ್ ಅನ್ಸ್ತು, ಇರ್ಬೇಕಾಗಿತ್ತು ಡೈಲಾಗ್ ಅಂತ ಅನಿಸ್ತಾ ಏನು ಅಂತ? ಬೇಡ ಬ್ರೋ, ನಾವ್ 4 ವರ್ಷದಿಂದ ಸ್ಕ್ರೀನ್ ಮೇಲೆ ನೋಡಿದ್ರೇನೆ ಬರೀ ಪೋಸ್ಟರ್ ನೋಡ್ಕೊಂಡ್ ಕಾಲ ಕಳ್ದವ್ರು. ಇವಾಗ ಇಷ್ಟ ಕೊಟ್ಟವ್ರು ಗೊತ್ತಾ, ಅದೇ ಸಾಕು. ಏನಕ್ಕಂದ್ರೆ ಬಾಸ್ ಬರ್ಡೇ ಮಾಡ್ಕೊಂಡಿಲ್ಲ, ಅದೊಂದ್ ಬೇಜಾರು. ಬರ್ಡೇ ಮಾಡ್ಕೊಂಡಿಲ್ಲ ಅಂದ್ರು ಅವ್ರ ಬರ್ಡೇನೆ ತ್ಯಾಗ ಮಾಡಿ ಶೂಟಿಂಗ್ ಮಾಡ್ತಿದಾರೆ ಅಂದ್ರೆ ಗ್ರೇಟ್ ಬ್ರೋ ಆ ವ್ಯಕ್ತಿ. ನಮ್ ಕನ್ನಡ ಸಿನಿಮಾಗಾಗಿ ದುಡಿತಿದ್ದಾರೆ. ಇವತ್ತು ಎಲ್ಲೇ ಹೋದ್ರು ಯಶ್ ಒಬ್ಬ ಕನ್ನಡದ ನಟ ಅಂತಾರೆ. ಅಷ್ಟೇ ಸಾಕಲ್ವಾ ಬ್ರೋ, ನಾವ್ ಪ್ರೌಡ್ ಫೀಲಿಂಗು. ಬೇಕಾದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಹಬ್ಬ ಮಾಡೋಣ, ಸಿನಿಮಾಗ ಹಬ್ಬ ಮಾಡೋಣ. ಬಾಸ್ ಚೆನ್ನಾಗ್ ಮಾಡ್ತಾ ಇದೀರಾ, ಒಳ್ಳೇದಾಗ್ಲಿ. ಬಟ್ ಈ ಸಲ ನೀವು ಬರ್ಡೇ ಮಾಡ್ಕೊಬೇಕಾಗಿತ್ತು. ಆದ್ರೂ ಪರವಾಗಿಲ್ಲ ಬಾಸ್, ಮಾರ್ಚ್ ಧ್ವಂಸ ಮಾಡೋಣ. ಪ್ಯಾನ್ ಇಂಡಿಯಾ ಆಯ್ತು, ಇವಾಗ ಪ್ಯಾನ್ ವರ್ಲ್ಡ್ ಹೊಡೆಯಕ್ ಹೊರಟಿದ್ದಾರೆ. ಪಕ್ಕಾ ಬ್ರೋ. ಇವಾಗ ಇವ್ರು ಬಂದ್ಮೇಲೆ ಪ್ಯಾನ್ ಇಂಡಿಯಾ ಅನ್ನೋದೇ ಸೈಡ್ಗೆ ಹೋಗ್ಬಿಟ್ಟವ್ರೆ. ಎಂತಕ್ಕೆ ಅಂದ್ರೆ ಎಷ್ಟು ಬರ್ತವ್ರೆ ಅಂದ್ರೆ ಎಲ್ಲಾರು ಒಪ್ಕೊಂಡ್ಬಿಟ್ಟವ್ರಲ್ಲ ಬ್ರೋ. ಬಾಸ್ ಬರ್ತವ್ರೆ ಅಂದ್ರೆ ಯಾರು ಆ ಜಾಗದಲ್ಲಿ ಹೋಗ್ಬಿಟ್ಟು ಸುಮ್ನೆ ಟಾಪ್ ಅಲ್ಲಿ ಕುತ್ಕೊಳಕ್ ಆಗಲ್ಲ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಕಾಲ್ ಮೇಲೆ ಹಾಕೊಂಡ್ ಕೂತಿರೋದು ಒಬ್ನೇ ರಾಕಿಂಗ್ ಸ್ಟಾರ್. ಆ ತರ ಬಜಾರ್ ಮಾಡ್ಬಿಟ್ಟವ್ರೆ. ಇನ್ನೇನು ಮಾಡಕ್ಕಾಗಲ್ಲ, ಅವ್ರು ಮಾಡೋದ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಪ್ಯಾನ್ ಇಂಡಿಯನ್ ಎಲ್ಲರೂ ಮಾಡ್ತಾರೆ, ಟ್ರೈ ಮಾಡ್ತಾರೆ. ಪ್ಯಾನ್ ವರ್ಲ್ಡ್ ಮಾಡ್ಬೇಕು, ಒಂದು ಹೊಸತನ ಒಂದು ತರ್ಬೇಕಲ್ವಾ ಬ್ರೋ. ಬಾಸ್ ಒಂದೇ ಡೈಲಾಗೆ ಐತಲ್ಲ ಬ್ರೋ, ನನ್ ಜರ್ನಿ ಇರೋದೇ ಒನ್ ವೇಲಿ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ಆದ್ರೆ ಸ್ಪೀಡ್ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ. ರಾಕಿ ಬೈ ಸ್ಪೀಡ್ ನ ಯಾವನ್ನೂ ಮ್ಯಾಚ್ ಮಾಡಕ್ಕಾಗಲ್ಲ. ಈ ಸಿನಿಮಾ ಬಂದ್ರೆ ಬ್ರೋ ಇನ್ನ 100 ವರ್ಷ ಆದ್ರೂ ನೆನ್ಪಿಟ್ಕೊಬೇಕು. ಆ ತರ ಕೊಡ್ತಾರ ನೋಡಿ ಸಿನಿಮಾನ. 2026 ನಂದೇ ಬ್ರೋ. ಈ ಯಾವ್ದೋ ಬೂಡೆ ಜ್ಯೋತಿಷಿಗಳನ್ನೆಲ್ಲ ಮಾತ್ ಕೇಳ್ಬೇಡ್ರಿ. ಒಟ್ನಲ್ಲಿ ಹೊಡಿತಾರೆ, ಒಂದು ಇಂಡಸ್ಟ್ರಿನ ಹೊಡೆದು ಎತ್ತಾಕ ಬರ್ತಾರೆ. ಎಲ್ಲ ಬಾಲಿವುಡ್ ನೇ ಹೊಡೆದು ಎತ್ತಾಕ ಬರ್ತಾರೆ ಬ್ರೋ. ಇವ್ರು ಬಂದ್ಮೇಲೆ ಬಾಲಿವುಡ್ ಅನ್ನೋದು ಹೋಗ್ಬಿಟ್ಟೈತೆ ಬ್ರೋ ಸೈಡ್. ಅವ್ರು ಯಾಕೆ ಬ್ರೋ ಇಲ್ಲ ಕೈದಿ ಫಿಲಮ್ ಅದೆಲ್ಲ ರಿಮೇಕ್ ಮಾಡ್ತಾ ಇದ್ರು. ಕೈದಿ ಫಿಲಮ್ ಆಗ್ಲಿ, ಇವಾಗ ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಯಾಕೆ ರಿಮೇಕ್ ಮಾಡ್ತಾ ಇರೋ? ಅವ್ರ ಹತ್ರ ಕತೆ ಇಲ್ಲ. ಎಲ್ಲಾ ಕತೆನೂ ರಾಕಿ ನಮ್ ಬಾಸ್ ಆವರ್ಸ್ಕೊಂಡ್ಬಿಟ್ಟವ್ರೆ. ಅವ್ರ ಕತೆನೇ ಇಲ್ಲ. ಇವಾಗ ಕಿಂಗ್ ಅಂತ ಬಂದ್ರೆ ರಾಕಿಂಗ್ ಸ್ಟಾರ್ ಎಷ್ಟೇ. ಎಲ್ಲಾ ಡೈರೆಕ್ಟರ್ ಅವ್ರ ಮನೆ ಮುಂದೆನೆ ಬರೋದು. ಆತರ ಇರೋವಾಗ ಇವ್ರಿಗೆಲ್ಲ ಎಲ್ಲಿ ಕತೆ ಸಿಗುತ್ತೆ? ಯಾವ್ದೋ ಹಳೆ ಫಿಲಮ್, ಸೌತ್ ಅಲ್ಲಿ ಹಿಟ್ ಆಗಿರೋ ಫಿಲಮ್ ನ ರಿಮೇಕ್ ಮಾಡ್ಕೊಂಡ್ ಅವ್ರ ಬಗ್ಗೆ ಯಾಕೆ ಬ್ರೋ ಮಾತಾಡ್ತೀಯಾ?
ಒಂದೇ ಒಂದ್ ದುರಂಧರ್ ಹಿಟ್ ಆಗೋಯ್ತು. ಅದು ಬಾಸ್ ಆಪೋಸಿಟ್ ಬತ್ತವ್ರೆ 2 ಅನ್ಕೊಂಡ್ ಬಂದ್ರೆ ಅದೇ ಡ್ಯಾಡಿ ಸೋಮ, ಅಪ್ಪನೇ ಮಗನೇ ಸೈಡ್ ಹೋಗ್ಬಿಟ್ರಿ. ಓಕೆ, ದುರಂಧರ್ ಬಂದ್ರೆ ಚಿಂದಿ. ಪಕ್ಕ ಬ್ರೋ, ಅವ್ರಂತೂ ನಮ್ಗ್ ಸಮಾನೇ ಅಲ್ಲ ಬ್ರೋ. ನಮ್ದು ಇವಾಗ ಬೇರೆ ಡ್ಯಾಡಿ ಸೋಮ್. ನಮ್ದು ಹಾಲಿವುಡ್ಗಿಂತ ಮೀರಿದ್ ರಾಕಿವುಡ್ ನಮ್ದು, ರಾಕಿಂಗ್ ಸ್ಟಾರ್ ವುಡ್ ನಮ್ದು. ಆತರ ಬೇರೆ ಲೆವೆಲ್ ಅಲ್ಲಿ ಇದೀವಿ. ನಾವ್ ಯಾಕೆ ಬ್ರೋ ಜಜ್ಬಿ ಬಗ್ಗೆ ಎಲ್ಲ ಯೋಚನೆ ಮಾಡೋಣ? ಕೇರ್ ಮಾಡಲ್ಲ ಅದಕ್ಕೆಲ್ಲ ಕೇರೆ ಮಾಡಲ್ಲ. ನಮ್ ಬಾಸ್ ಹೆಂಗೆ ಸ್ಟ್ರೈಟ್ ಥಾಟ್ ಇದೆ ನಮ್ದು ಹಂಗೇನೆ. ಹೊಡಿಬೇಕಾಗಿರೋದು ಹೊಡಿಯೋದೆ, ಅಲ್ಲಿವರೆಗೂ ನಿಲ್ಸಲ್ಲ. ಟೀಸರ್ಗೆ ಹಿಂಗೆ, ಇನ್ನು ಸಿನಿಮಾ ಬಂದ್ರೆ ಟ್ರೈಲರ್ ಬಂದ್ರೆ ಹೆಂಗೆ ಬ್ರೋ? ಅವ್ರು ಯಾವುದೇ ಕಂಟೆಂಟ್ ಬಿಟ್ರು ಆ ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗೋದ್ ಗ್ಯಾರಂಟಿ. ಹೋದ್ಸಲ ಬರ್ಡೇ ಪಿಕ್ ಬಿಟ್ಟಾಗ ಯೂಟ್ಯೂಬ್ ಬ್ಲಾಸ್ಟ್ ಆಗಿತ್ತು. ಈ ಸಲ ಈ ಟೀಸರ್ ಯೂಟ್ಯೂಬ್ ಸ್ಟ್ರಕ್ ಆಗುತ್ತೆ ಬ್ರೋ. ಏನ್ ವ್ಯೂಸ್ ಹೋಗ್ತೈತೆ ಅಂತ ಯೂಟ್ಯೂಬ್ಗೆ ಗೊತ್ತಾಗಲ್ಲ. ಅದು ನಮ್ ಬಾಸ್ ಕದರ್. ಇನ್ನ ಒಂದೊಂದ ಕಂಟೆಂಟ್ ಬರ್ಲಿ, ಸಿನಿಮಾ ಮಾತ್ರ ಈ ಸಿನಿಮಾ ಬಂದ್ರೆ ಇನ್ನ KGF ರೆಕಾರ್ಡ್ನೇ ಯಾರು ಟಚ್ ಮಾಡಿಲ್ಲ ಬಿಡಿ. ಅದು 1500 ಕೋಟಿ, ದುರಂಧರ್ 1000 ಕೋಟಿಗ್ ಲಾಕ್ ಆಗೈತೆ. ಈ ಟಾಕ್ಸಿಗ್ ಬಂದ್ರೆ ಎಷ್ಟು ಕೋಟಿ ಆಗುತ್ತೆ ಏನ್ಸಕ್ಕೆ ಆಗಲ್ಲ ಬ್ರೋ. ಟ್ರಕ್ ಅಲ್ಲಿ ತಗೊಂಡ್ ದುಡ್ಡು ಎತ್ಕೊಂಡು ಹೋಗ್ಬೇಕು, ಆತರ ರೆಕಾರ್ಡ್ ಮಾಡ್ಬಿಡುತ್ತೆ ನಮ್ ಬಾಸ್. ಓಕೆ ಬ್ರದರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.